ದೀಪವೇ ಕರುಣಾಳುವೆ ಈ ಬಾಳ ಬೆಳಕಾಗು ಬಾ. ಭುವಿ ದೀಪವೇ ಕರುಣಾಳುವೆ ಈ ಬಾಳ ಬೆಳಕಾಗು ಬಾ. ಮುಂಜಾನೆಯ ಹೂ ನೀಡುವೆ ನಿನ್ನಿಂದ ವರವೊಂದನ ಬೇಡುವೆ. 25 ವರ್ಷಗಳು ಕಳೆದೋಯ್ತು. ಈ ಪ್ರಾರ್ಥನೆಯನ್ನ ಮನಸಾರೆ ಹಾಡಿ. ಮನಸ್ಸಲ್ಲಿ ಯಾವಾಗಲೂ ಮರೆಯಾಗದ ಈ ಪ್ರಾರ್ಥನೆಯ ಸಾಲುಗಳು ಇಂದಿಗೂ ಬಾಯಿಂದ ಬಾರದೆ ಇದ್ರೂ ಮನಸ್ಸಿನ ಆಳದಲ್ಲಿ ನಿತ್ಯ ನೂತನ. ದಿನದ ಪ್ರಾರಂಭ ಇಂಥ ಸುಂದರ ಸಾಲುಗಳಿಂದ ಆರಂಭವಾದರೆ ನಮ್ಮ ದಿನ ಸುಂದರವಾಗಿರದೆ ಇನ್ನು ಹೇಗೆ ತಾನೇ ಇರೋಕ್ಕೆ ಸಾಧ್ಯ? ವರ್ಷಗಳು ಕಳೆದು ಬಾಲ್ಯ ಸವೆದು ಜವಾಬ್ದಾರಿ ಬೆನ್ನೇರಿ ಹಿಂದೆ ಮುಂದೆ ಆಚೆ ಈಚೆ ಕಣ್ಣೊರಳಿಸುವಾಗ ಮತ್ತೆ ಮತ್ತೆ ನೆನಪಾಗುವುದು ನಮ್ಮ ಕ್ರಿಸ್ತರಾಜ ಬಾಲರ ಪಟ್ಟಣದ ಶಾಲೆ. ಮತ್ತೆ ಯೂನಿಫಾರ್ಮ್ ಹಾಕಿ ಕಣ್ಣು ಮುಚ್ಚಿ ಮನಸ್ಸು ಬಿಚ್ಚಿ ಶಾಲೆಗೊಂದು ಹಾಜರಾಕಿ ಬರೋಣ. ಸ್ಕೂಲ್ ಅಂದ್ರೇನೆ ಅದಲ್ವಾ, ಮಕ್ಕಳು, ಟೀಚರ್ಸ್ ಮತ್ತೆ ಬಿಲ್ಡಿಂಗ್. ಮಕ್ಕಳು ಹರಿಯೋ ನೀರಿನ ಥರ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ಟೀಚರ್ಸ್ ಹಾಗಲ್ಲ. ಅಚಲವಾಗಿ ನಿಂತಿದ್ದು ಪಠ್ಯದ ಪಾಠದೊಂದಿಗೆ ಭವಿಷ್ಯ ರೂಪಿಸೋಕೆ ನಿರಂತರ ಶ್ರಮ ಪಡ್ತಾನೆ ಇರ್ತಾರೆ. ಯಾವುದೇ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ಅದರ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು. ಡೊಂಕುಗಳಿಂದಲೇ ತುಂಬಿದ್ದ ನಮ್ಮನ್ನ ತಿದ್ದೋಕೆ ನಮ್ಮ ಸ್ಕೂಲ್ ಟೀಚರ್ಸ್ಗಳು ಎಷ್ಟೊಂದು ಪ್ರೀತಿಯಿಂದ ಶ್ರಮ ಪಟ್ಟಿದ್ದಾರೆ. ಕನ್ನಡ ನಾಡಲ್ಲಿ ಹುಟ್ಟಿರೋ ನಮ್ಗೆಲ್ಲ ಅ ಆ ಇ ಈ ಹೇಳ್ಕೊಟ್ಟಿರೋರ್ ಬಗ್ಗೆ ಅದೇನೋ ಒಂದು ವಿಶೇಷ ಪ್ರೀತಿ. ಟೀಚರ್ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡಿದ್ರೆ ವಾವ್, ಆ ಭಾವವನ್ನ ಹೇಳೋದು ಅಷ್ಟು ಸುಲಭ ಅಲ್ಲ. ದೊಡ್ಡರಾಯಪೇಟೆಯ ಫಿಲೋಮಿನಾ ಮಿಸ್ ಬರ್ದಿರೋ ಅ ಆ ಇ ಈ ಬೋರ್ಡ್ ಮೇಲೆ ಮಾತ್ರ ಬರ್ದಿದ್ದಲ್ಲ, ನಮ್ಮ ಹೃದಯದಲ್ಲೂ ಕೂಡ. ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇಡೀ ಶಾಲೆಗೆ ಮದರ್ ಟೀಚರ್ ಥರ ಆಗಿದ್ರು. ಇನ್ನು 7ನೇ ಕ್ಲಾಸ್ನಲ್ಲಿ ಮಾಡಿರೋ ಪಾಠದ ಬಗ್ಗೆ ಹೇಳಬೇಕು ಅಂತಾನೇ ಇಲ್ಲ. ನೀವೇ ನೆನ್ಪು ಮಾಡ್ಕೊಳ್ಳಿ, ಮನಸ್ಸು ಅರಳಿ ಹೂವಾಗತ್ತೆ. ನರಸಿಂಹಯ್ಯ ಸರ್ ಅವರು ಸುಶ್ರಾವ್ಯವಾಗಿ ಹಾಡ್ತಾ ಇದ್ದ ರೀತಿ, ಅದೇ ಬಾರೆ ಅಮ್ಮಣ್ಣಿ ಮದುವೆಗೆ ಬರ್ದೆ ಇರಬೇಡ ಹಾಡು ಕಿವಿಯಲ್ಲಿ ರಿಂಗ್ ಟೋನ್ ಥರ ಸದ್ದಾ ಗುನ್ಗುನಿಸ್ತಾ ಇರುತ್ತೆ. ಆ ಹಾಡನ್ನ ಕೇಳೋಕೆ ಅಂತಾನೆ ಸರ್ ಕ್ಲಾಸ್ನಲ್ಲಿ ಕೂತು ಬಿಡೋಣ ಅನ್ಸೋದು ಸುಳ್ಳಲ್ಲ. ಆದ್ರೆ ನಮ್ಮ ನರಸಿಂಹಯ್ಯ ಸರ್ ಹುಡುಗಿಯರ ಹತ್ರನೂ ಹಾಡು ಹೇಳ್ಸೋರು. ಹಾಡು ಅಂದ್ರೆ ಸಾಕು, ಒಂದೇ ಹಸಿರು ಗಾಜಿನ ಬಳೆಗಳೇ ಇಲ್ಲ ಕೂಗೋ ಕೋಳಿಗೆ ಖಾರ ಮಸಾಲ. ಯಪ್ಪ, ಕೂತಿರೋ ಕ್ಲಾಸಿಂದ ಹಾಗೆ ಎದ್ದು ಬರೋಣ ಅನಿಸ್ತಿತ್ತಪ್ಪ. ಈಗ ಹುಡುಗಿಯರು ಇಂಪ್ರೂವ್ ಆಗಿರಬಹುದು, ಆದ್ರೆ ಆಗ ಮಾತ್ರ ನಿಮ್ಮ ಹಾಡು ದೇವರಿಗೆ ಪ್ರೀತಿ. ನಮ್ಮಲ್ಲಿ ಸ್ವಲ್ಪನಾದರೂ ಸೌಮ್ಯ ಸ್ವಭಾವ ಬಂದಿದೆ ಅಂದರೆ ಅದಕ್ಕೆ ಹೆಚ್ಚಿನ ಕೊಡುಗೆ ನಮ್ಮ ಸ್ಟೆಲ್ಲಾ ಮಿಸ್ ಮತ್ತೆ ಲುರ್ದು ಮೇರಿ ಮಿಸ್ ಅವ್ರದ್ದೇ ಕೊಡುಗೆ. ಸೌಮ್ಯ ಸ್ವಭಾವವೇನೋ ಸರಿ, ಸ್ವಲ್ಪನಾದರೂ ಕಠಿಣವಾಗಿರಬೇಕು, ಡಿಸಿಪ್ಲಿನ್ ಇರಬೇಕು ಅಂತ ಇಂಗ್ಲಿಷ್ನಲ್ಲಿ ತಿಳಿಸ್ಕೊಟ್ಟವರು ನಮ್ಮ ಜಯಾ ಮಿಸ್ ಅವರು. ಪಾಠ ಇರಲಿ ಆಟ ಇರಲಿ ಪ್ರೋತ್ಸಾಹ ಇಲ್ಲದೆ ಎಲ್ಲವೂ ಶೂನ್ಯ. ನಮ್ಮ ಜೋಸೆಫ್ ಸರ್ ಮತ್ತು ನಾಗರಾಜ್ ಸರ್ ಅವರು ಖೋಖೋ ಆಟಕ್ಕೆ ಕೊಟ್ಟ ಪ್ರೋತ್ಸಾಹದ ಪ್ರತೀಕ ನಾವಾಡಿದ ಬಹುತೇಕ ಎಲ್ಲ ತಾಲೂಕಾ ಮಟ್ಟದ ಪಂದ್ಯದಲ್ಲಿ ಜಯಿಸಿದ್ವಿ. ಸ್ಪೋರ್ಟ್ಸ್ ಅಂದ್ರೇನೆ ಹಬ್ಬ. ಅದರಲ್ಲಿ ನಮಗೆ ಉತ್ಸಾಹಿ ಸರ್ಗಳ ಪ್ರೋತ್ಸಾಹ ಎಕ್ಸ್ಟ್ರಾ ಎನರ್ಜಿ ಬೂಸ್ಟರ್ ಥರ ಕೆಲಸ ಮಾಡ್ತಾ ಇತ್ತು. ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಆ ಮುಖದಲ್ಲಿ ಸದಾ ಮಂದಹಾಸ ತುಂಬಿದ್ರೆ ವಾವ್. ನಮ್ಮ ಲಕ್ಷ್ಮಣ್ ಸರ್ ಅವರ ಮಂದಹಾಸ ಮತ್ತು ಶಿಸ್ತು ನಮ್ಮ ಜೀವನಕ್ಕೂ ಸ್ವಲ್ಪ ಆದರೂ ಅಂಟಿಸ್ಕೋಬೇಕು ಅನ್ನೋ ಇಂಪ್ರೆಷನ್ನನ್ನು ಅವತ್ತೇ ಬೇರಿತ್ತು. ನಮ್ಮ ಪುಷ್ಪಾ ಮಿಸ್ನ ಹಿಂದಿ ಪಾಠ ಗಂಡು ಮಕ್ಕಳಿಗಾದರೆ ಹೆಣ್ಮಕ್ಳಿಗೆ ಅವ್ರ ಜಡೆ ಮೇಲೆ ಒಂದು ಕಣ್ಣು. ಯಾವ ಎಣ್ಣೆ ಹಾಕ್ತಾರಪ್ಪ ಅಂತ ಹುಡುಗಿಯರು ಮಿಸ್ನ ಮಿಸ್ ಮಾಡದೆ ಕೇಳಿರ್ತಾರೆ ಅನ್ನೋದು ನನ್ನ ಭಾವನೆ. ಕೇಳಿದ್ರ ಮಿಸ್ ನಿಮ್ಮನ್ನ? ನಗರದ ಫಿಲೋಮಿನಾ ಮಿಸ್ನ ಡ್ರೆಸ್ಸಿಂಗ್ ಸೆನ್ಸ್ ಮಾಡೋ ಸೈನ್ಸ್ ಪಾಠದಷ್ಟೇ ಇಂಪ್ರೆಸಿವ್ ಆಗಿತ್ತು. ಹೆಣ್ಮಕ್ಳು ಒಂದಲ್ಲ ಒಂದು ರೀತಿನಲ್ಲಿ ಅದೇ ಥರ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ನಾವು ಸೈನ್ಸ್ ಎಕ್ಸಾಮ್ನಲ್ಲಿ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸಾರಿ ಮಿಸ್, ಅವತ್ತು ಹೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ಯಾವುದೇ ಭಾಷೆಯಾಗಲಿ ವಿಷಯವಾಗಲಿ ಅದನ್ನು ದಿನಬಳಕೆಗೆ ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ರೆ ಅಂಥ ಭಾಷೆ ವಿಷಯ ನಮ್ಮ ಜೀವಮಾನ ಪೂರ್ತಿಯಾಗಿ ನೆನಪಿರುತ್ತೆ. ನಮ್ಮ ನಟರಾಜ್ ಸರ್ ಅವರ ಹಿಂದಿ ಇಂಗ್ಲಿಷ್ ಸಹ ಹಾಗೆ ದಿನ ಬಳಸ್ತೀವಿ, ದಿನ ಅವರನ್ನು ನೆನೆಸ್ಕೋತೀವಿ. ಮಾರ್ಗ್ರೆಟ್ ಮಿಸ್ ಹೇಳ್ಕೊಟ್ಟ ಸಿಸರ್ ಕಟ್ ಹೈ ಜಂಪ್ ಟೆಕ್ನಿಕ್ ಲೈಫ್ನಲ್ಲಿ ತುಂಬ ಯೂಸ್ ಆಗಿದೆ. ಏನನ್ನು ಕಟ್ ಮಾಡ್ಕೊಳ್ಳದೆ ಜಂಪ್ ಮಾಡೋಕ್ಕೆ ತುಂಬಾನೇ ಸಹಾಯ ಮಾಡಿದೆ.
ಹಾಗೆ ನಮ್ಮ ಯೂಸೆಫ್ ಸರ್ ಮಾಡಿರೋ ಸೈನ್ಸ್ ಪಾಠ ಡಿಗ್ರಿ ಡೇಸ್ನಲ್ಲೂ ನೆನ್ಪು ಮಾಡಿಕೊಂಡು ಅಪ್ಲೈ ಮಾಡಿದ್ದೀವಿ. ಅವರ ಪಾಠದ ಪ್ರಭಾವ ಹಾಗಿತ್ತು. ಬಿಗ್ ಸಲ್ಯೂಟ್ ಟು ಯುವರ್ ನಾಲೆಜ್ ಸರ್. ವಿಜ್ಞಾನ ಪಾಠವನ್ನ ಅಜ್ಞಾನಿಗೂ ಅರ್ಥ ಆಗೋ ಥರ ಮಾಡೋ ಕಲೆ ನಮ್ಮ BSK ಸರ್ಗೆ ಕರಗತವಾಗಿತ್ತು ಅನ್ಸತ್ತೆ. ಪ್ರಾಕ್ಟಿಕಲ್ ಆಗಿ ವಿಷಯನ ಎಕ್ಸ್ಪ್ಲೇನ್ ಮಾಡೋ ರೀತಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಪಿಂಗಾಣಿ ಕಥೆ ನೆನ್ಪಿದ್ಯಾ ನಿಮ್ಗೆ? ಅದೇ ಪಿಂಗಾಣಿ ಪೀಸ್ನ ಎಲ್ಲರೂ ತರಬೇಕು ಅಂತ ಹೇಳಿದ್ರು. ಆಗ ನಮ್ಮ ಕ್ಲಾಸ್ ಹೀರೋ ಒಬ್ರು ಪಿಂಗಾಣಿ ಅಂತ ಟಾಯ್ಲೆಟ್ ಕಮೋಡ್ ಪೀಸ್ನ ಎತ್ಕೊಂಬಂದ್ಬಿಟ್ಟಿದ್ರು. ಅವತ್ತು ಮಾತ್ರ ಸೈನ್ಸ್ ಪಾಠ ನಮಗ್ ಮಾತ್ರ ಅಲ್ದೆ ಟಾಯ್ಲೆಟ್ ಕಮೋಡ್ ಪೀಸ್ಗೂ ಸಿಕ್ಕಿತ್ತು. ನಗ್ತಾ ನಗ್ತಾ ಪಾಠ ಮಾಡಿ ನಮ್ಮನ್ನ ನಗುವಿನಲ್ಲಿ ಸೇರಿಸಿ ಹೇಳ್ತಾ ಇದ್ದ ಕಥೆಗಳು ಎರಡು ಅಂತ ತೋರ್ಸೋ ಸಮಯ ಬಂದಾಗ್ಲೆಲ್ಲ ಅವರ ಮ್ಯಾನರಿಸಮ್ ನಾನೇನು ಮುಂದೆ ಹೇಳಲ್ಲಪ್ಪ, ನಿಮ್ಗೆ ಈಗಾಗಲೇ ಎಲ್ಲ ಅರ್ಥ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ವಿಜ್ಞಾನ ಅಂದ್ರೆ ಕಷ್ಟ ಅಲ್ಲ, ಅದು ಇಷ್ಟ ಅಂತ ತೋರ್ಸ್ಕೊಟ್ಟಿದ್ದಕ್ಕೆ. ಗಣಿತ ಅಂದ್ರೇನೆ ಕಬ್ಬಿಣದ ಕಡ್ಲೆ. ಇನ್ನು ಪಾಠ ಮಾಡೋ ಟೀಚರ್ಸ್ ಕೂಡ ಅದೇ ತರ ಸ್ಟ್ರಿಕ್ಟ್ ಆಗಿ ಪಾಠ ಮಾಡಿದ್ರೆ ಕೇಳೋರ್ ಕತೆ ಏನಾಗ್ಬೇಡ. ಆದ್ರೆ ನಾವು ಲಕ್ಕಿಗಳು. ನಮಗೆ ಪಾಠ ಮಾಡಿದ ಸವಿತಾ ಮೇಡಮ್ ಮತ್ತು RPN ಸರ್ ಹಾಗಿರ್ಲಿಲ್ಲ. ಅವರು ತುಂಬಾನೇ ಜೋವಿಯಲ್ ಆಗಿದ್ರು. RPN ಸರ್ ಎಂತೆಂಥ ಕತೆಗಳನ್ನ ಹೇಳಿ ತಾವು ನಕ್ಕು ನಮ್ಮನ್ನು ನಗ್ಸಿ ಗಣಿತದ ಕ್ಲಾಸ್ ಅಂದ್ರೇನೆ ವಾವ್ ಕ್ಲಾಸ್ ಅಂತಾನೆ ಮಾಡಿಸ್ಬಿಡ್ತಿದ್ರು. ಆದ್ರೆ ನಮ್ಮ ಹಣೆ ಬರ ಗೊತ್ತಲ್ಲ, ನಮಗ್ ಸಲಿಗೆ ಕೊಟ್ರೆ ಎಷ್ಟು ಬಳಸ್ಕೋಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ. ಸವಿತಾ ಮಿಸ್ ಯಾವತ್ತೂ ಬೈದೇ ಇರ್ಲಿಲ್ಲ. ಅವರು ಕೂಡ ನಮ್ ತರ್ಲೆ ನೋಡಿ ಸಹಿಸ್ಕೊಳಕಾಗದೆ ಬೈದ್ ಬಿಡ್ತಾ ಇದ್ರು. RPN ಸರ್ ಹಾಡು ಹೇಳೋ ಕತೆ ನೆನ್ಪಿದ್ಯಾ? ಸರ್ ಹೇಳೋ ಹಾಡು ಅಂದ್ರೆ ಹಾಡಲ್ಲ, ಅದು ಬೇರೆನೇ ಇತ್ತು. ನೆನ್ಪಾಗಿಲ್ಲ ಅಂದ್ರೆ ಶಾರ್ಟ್ ಆಗಿ ಹೇಳ್ತೀನಿ ಕೇಳಿ. ಸಣ್ಣ ಹುಡುಗ ಒಬ್ಬ ತುಂಬಾ ತರ್ಲೆ ಇರ್ತಾನೆ. ಅವನು ಎಲ್ಲಂದ್ರಲ್ಲಿ ಹೇಗ್ ಬೇಕೋ ಹಾಗೆ ಮಾತಾಡ್ತಾನೆ ಅಂತ ಅವನ್ ತಂದೆ ಅವನಿಗೆ ಸೋಷಿಯಲ್ ಮ್ಯಾನರ್ಸ್ನ ಪಾಠ ಮಾಡ್ತಾರೆ. ನೋಡಪ್ಪ, ಸುಸ್ಸು ಏನಾದ್ರೂ ಬಂತು ಅಂದ್ರೆ ಹಾಡ್ ಹೇಳ್ತೀನಿ ಅಂತ ಹೇಳು ಅಂತ ಸೊಫೆಸ್ಟಿಕೇಟೆಡ್ ಆಗಿ ಹೇಳ್ಕೊಡ್ತಾರೆ. ಸರಿ, ಯಾವುದೋ ಫಂಕ್ಷನ್ ನಲ್ಲಿ ಇರುವಾಗ ಹುಡುಗನಿಗೆ ಸುಸ್ಸು ಬರುತ್ತೆ. ಸುತ್ತಲೂ ನೋಡ್ತಾನೆ, ಯಾರು ಕಾಣಿಸಲ್ಲ. ಸ್ಟೇಜ್ ಮೇಲೊಬ್ರು ಅಂಕಲ್ ಕಾಣಿಸ್ತಾರೆ. ಸರಿ ಅಂತ ಅವ್ರ ಹತ್ರ ಹೋಗಿ ಹಾಡ್ ಹೇಳ್ತೀನಿ ಅಂತಾನೆ. ಸರಿ, ಫಸ್ಟು ನನ್ನ ಕಿವಿನಲ್ಲಿ ಹೇಳು ಅಂತಾರೆ ಅಂಕಲ್. ಆಮೇಲೆ ಕಣ್ಣು ಮುಚ್ಚಿ ಕಿವಿ ಬಿಚ್ಚಿ ಕೂತ ಅಂಕಲ್ಗೆ ಕೇಳಿದ್ದು ಹಾಡಲ್ಲ, ಹರಿದಿದ್ದು ನೀರಧಾರೆ, ಬಿಸಿ ಬಿಸಿ ನೀರಧಾರೆ. ಈ ಕಥೆಯಲ್ಲಿ ಬರೋ ಅಂಕಲ್ನ ವ್ಯಥೆ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸತ್ತಪ್ಪ. ನಾವು ಎಷ್ಟೊಂದು ಅಂಕುಡೊಂಕಾಗಿದ್ವಿ ಅನ್ನೋದನ್ನ ಲೆಕ್ಕ ಹಾಕ್ಬೇಕು ಅಂದ್ರೆ ನಾವು ತಿಂದಿರೋ ವಧೆಗಳನ್ನ ಲೆಕ್ಕ ಹಾಕ್ಬೇಕು. ಪ್ರತಿ ಬಾರಿ ನೆನ್ಸ್ಕೊಂಡಾಗ್ಲೂ ಆಹಾ ಎಂಥ ಮಧುರ ಯಾತನೆ. ಅಷ್ಟೊಂದು ಕೊಟ್ಟಿರ್ಲಿಲ್ಲ ಅಂದ್ರೆ ನಾವು ಇಷ್ಟು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಎಸ್, ವಧೆ ಅಂದ ಕೂಡಲೇ ನೆನಪಾಗೋದು ನಮ್ಮ FB ಮಾಸ್ಟರ್. ಸೋಷಿಯಲ್ ಡೇ ದಿನ ಮಾಡ್ತಾ ಇರೋ ಡಾನ್ಸ್ನ ಬಗ್ಗಿ ನೋಡಿದ್ರು ಅಂತ ಬಗ್ಸಿ ಬಾರಿಸಿದ್ರು. ಹೊಡೆತ ಹೇಗಿತ್ತು ಅಂದ್ರೆ ತಿಂದವನ್ ಕಥೆ ಬಿಡಿ, ನೋಡ್ದ ಹುಡುಗಿ ನಾನ್ ಮಾತ್ರ ಈ ಹೈಸ್ಕೂಲ್ಗೆ ಬರೋದೇ ಇಲ್ಲ ಅಂತ ಹೊರಟೆ ಹೋಗಿದ್ಲು. ಮೋಸ್ಟ್ಲಿ ಆ ಹುಡುಗಿ ತುಂಬಾ ತರ್ಲೆ ಇದ್ಲು ಅನ್ಸತ್ತೆ. ಇಷ್ಟೊಂದು ಹೊಡೆತ ತಿಂದು ಕ್ಲಾಸ್ನಲ್ಲಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಮಲಗಿದ್ರೆ ನಮ್ಮ EM ಮೇಡಮ್, ಓಹ್ ನಾನೇನು ಅಡ್ಗೋಲಜ್ಜಿ ಕತೆ ಹೇಳ್ತಾ ಇದ್ದೀನ, ನಿದ್ದೆ ಮಾಡಿದ್ರು ತಲೆ ಹತ್ತೋಕೆ ಅನ್ನೋರು. ಸರಿ, ಪಾಠ ಕೇಳೋಣ, ಸ್ವಲ್ಪ ಕೆಡದಾಗಿದ್ರು ಪರವಾಗಿಲ್ಲ, ಕನ್ನಡ ಹೋಮ್ವರ್ಕ್ನ ಕ್ಲಾಸ್ ರೂಮ್ನಲ್ಲೇ ಮುಗಿಸೋಣ ಅಂತ ಬರೆದ್ರೆ ಅದನ್ನು ನೋಡಿದ ನಮ್ಮ NSP ಸರ್, ಆಹಾ ಬ್ರಹ್ಮಲಿಪಿ, ದೇವರಿಗೆ ಪ್ರೀತಿ, ಮನುಷ್ಯರಿಂದ ಓದೋಕೆ ಸಾಧ್ಯ ಇಲ್ಲ ಅನ್ನೋರು. ಯಾರಿಗೆ ಹೇಳೋಣ ನಮ್ಮ ಈ ಕಷ್ಟನ? ಇದೆಲ್ಲದರ ನಡುವೆ ಹಿಂದೆ ಬಿದ್ದಿರೋ ಹಿಂದಿನ ಸ್ವಲ್ಪ ಆದ್ರೂ ಮುಂದೆ ತರಬೇಕು ಅಂತ ನಮ್ಮ ಸರ್ವಮಂಗಲ ಮೇಡಮ್, ನಾವು ಬೆಂಚ್ ಮೇಲೆ ಕೂತು ಓದಿದ್ರೆ ತಲೆಗೆ ಹತ್ತಲ್ಲ ಅಂತ ಬೆಂಚ್ ಮೇಲೆ ನಿಲ್ಸಿ ಓದಿಸೋರು. ನಿಲ್ಸಿ ಓದಿಸ್ತಿದ್ದಾರೆ, ಸರಿಯಾಗಿ ಓದ್ಬೇಕು ಅನ್ನೋದಾದ್ರೂ ಇತ್ತ ನಮ್ಗೆ? ಇಲ್ವೇ ಇಲ್ಲ, ಚಾನ್ಸೇ ಇಲ್ಲ ಬಿಡಿ. ನಾವು ಕವಿತೆ ಓದಿದ ಚಂದ ಮುಂದೆ ಸೆಂಟರ್ ಫ್ರೆಶ್ ಆಡ್ಗೆ ಸ್ಫೂರ್ತಿಯಾಗಿತ್ತು. ಅದೇ ಕವಿತೆನ ಮುಗಿಸಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಮಾಸ್ಟರ್ ಪೀಸ್ಗಳು. ದುರ್ಬಿನಾಕ್ ಹುಡುಕಿದ್ರು ಸಿಗಲ್ಲ. ಕ್ಲಾಸ್ ರೂಮ್ ಜೀವನ ಹೀಗೆಲ್ಲ ನಡೀತಾ ಇರ್ಬೇಕಾದ್ರೆ ನಮ್ಮ ಡ್ಯಾನಿ ಅಣ್ಣ ಮತ್ತೆ ದೊರೆ ಅಣ್ಣ ಅವಾಗ ಬರೋರು. ಇಬ್ರು ಕ್ಲಾಸ್ ರೂಮ್ಗೆ ಬರ್ತಾ ಇದ್ದ ರೀಸನ್ ಬೇರೆ ಬೇರೆನೆ. ದೊರೆ ಅಣ್ಣ ಬಂದ್ರೆ ಖುಷಿ ಆಗೋದು, ಅದೇ ಡ್ಯಾನಿ ಅಣ್ಣನ ಕರೆಸಿದ್ರೆ ಮೈ ನಡ್ಕ ಶುರುವಾಗೋದು.
ದೊರೆ ಅಣ್ಣ ರಜಾ ಮೆಮೊ ತಂದ್ರೆ ಡ್ಯಾನಿ ಅಣ್ಣನ ಟೀಚರ್ಸ್ ಕರೆಸ್ತಾ ಇದ್ದಿದ್ದು ಕೋಲ್ ತರಕ್ಕೆ. ರೆಬಲ್ ಸ್ಟಾರ್ ತರ ಮರ ಹತ್ತಿ ತಂದುಕೊಟ್ಟ ಕೋಲ್ನಲ್ಲಿ ಪೆಟ್ಟು ಬೀಳ್ತಾ ಇದ್ರೆ ಮೈ ಚಳಿ ಹಂಗೆ ಬಿಟ್ಟು ಹೋಗೋದು. ಥ್ಯಾಂಕ್ ಯು ದೊರೆ ಅಣ್ಣ ಅಂಡ್ ಡ್ಯಾನಿ ಅಣ್ಣ, ನಮ್ಮ ನೆನಪಿನ ಅವಿಭಾಜ್ಯ ಅಂಗ ಆಗಿದ್ದಕ್ಕೆ. MTV ಸುಬ್ಬುಲಕ್ಷ್ಮಿಗೆ ಆ ಕಾಲದ ಟ್ರೆಂಡಿಂಗ್ ಸಾಂಗ್ ಅದು. ಅದನ್ನ ನಮ್ಮ ಬ್ಯಾಂಡ್ ಮಾಸ್ಟರ್ ನಮ್ಗೆಲ್ಲ ನುಡ್ಸೋದನ್ನ ಹೇಳ್ಕೊಟ್ಟು ಮಾಸ್ಟ್ರಿಲ್ ಆಗೋ ಟೈಮ್ ನಲ್ಲಿ ಫಿಲ್ಮಿ ಡ್ರಿಲ್ ಆಗೋ ತರ ನೋಡ್ಕೊಂಡಿದ್ರು. ಮಾಸ್ಟ್ರಿಲ್ ಬದಲು ಫಿಲ್ಮಿ ಡ್ರಿಲ್. ಆ ಮಜಕ್ಕೆ ಒಂದು ವಿಸಿಲ್ ಬೀಳಲೇಬೇಕು. ಕಮಾನ್ ಗಾಯ್ಸ್. ನಮ್ ನಾಗರಾಜ್ ಸರ್ ಯಾವಾಗ್ಲೂ ಹೀಗೇಳೋರು, ಪನಿಷ್ಮೆಂಟ್ ಅಂತ ತಗೊಂಡ್ರೆ ಅದು ಕೇವಲ ಪನಿಷ್ಮೆಂಟ್ ಅಷ್ಟೇ ಆಗಿರತ್ತೆ. ಅದೇ ಪನಿಷ್ಮೆಂಟ್ ಅನ್ನೋದು ಜೀವನದ ಪಾಠ, ಶಿಸ್ತಿನ ತಳಹದಿ ಅಂತ ತಗೊಂಡ್ರೆ ಅದು ಜೀವನನ ರೂಪಿಸುತ್ತೆ. ನಾವು ಅದನ್ನ ಸ್ಪೋರ್ಟ್ಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಡಿಸ್ಟ್ರಿಕ್ಟ್ ಲೆವೆಲ್ ರಿಲೇನಲ್ಲಿ ನಮ್ ತಂಡ 3ನೇ ಸ್ಥಾನ ಪಡೆದಿತ್ತು. ಸೆಕೆಂಡ್ ಬಂದಿರೋ ತಂಡ ಟೆಕ್ನಿಕಲ್ ಮಿಸ್ಟೇಕ್ ಮಾಡಿಕೊಂಡಿದ್ರಿಂದ ನಮ್ ತಂಡಕ್ಕೆ ಸೆಕೆಂಡ್ ಪ್ಲೇಸ್ ಬಂತು. ಟ್ಯಾಲೆಂಟ್ ಎಷ್ಟೇ ಇದ್ರೂ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಏನು ಸಾಧ್ಯ ಆಗಲ್ಲ ಅನ್ನೋದನ್ನ ಅವತ್ತು ರಿಯಲ್ ಆಗಿ ಅನುಭವಿಸಿದ್ವಿ ರಿಲೇ ಇನ್ಸಿಡೆಂಟ್ ಇಂದ. ಇದೆಲ್ಲ ಆಯ್ತು ನಮ್ ಕ್ಲಾಸ್ನ ಮಹಿಳಾ ಮಣಿಗಳು. ಈಗ ಮಣಿಗಳು, ಆದ್ರೆ ಅವಾಗ ದುಶ್ಮನ್ಗಳು. ನಾವು ಮಾಡಿರೋ ತಪ್ಪಿಂದ ಬೀಳ್ಬೇಕಿದ್ದ ಏಟನ್ನಾದ್ರೂ ತಪ್ಸ್ಕೋಬಹುದಿತ್ತು. ಆದ್ರೆ ನೀವು ಸ್ಟಾಫ್ ರೂಮ್ಗೆ ಹೋಗಿ ಊದಿ ಬರ್ತಾ ಇದ್ದ ಕಂಪ್ಲೇಂಟ್ ತುತ್ತೂರಿಗೆ ಬೀಳ್ತಾ ಇದ್ದ ಏಟನ್ನ ತಪ್ಸ್ಕೊಳಕ್ ಸಾಧ್ಯನೇ ಇರ್ಲಿಲ್ಲ. ಅದು ಏನು ಅಂತ ಊದ್ ಬರ್ತಿದ್ರೋ ಏನೋ ಅಪ್ಪ, ಏಟ್ ಮಾತ್ರ ಫಿಕ್ಸು. ಥ್ಯಾಂಕ್ ಯು. ನಾವು ಲೈಫ್ನಲ್ಲಿ ತುಂಬಾ ಅಲರ್ಟ್ ಆಗಿರಬೇಕು, ಎಸ್ಪೆಷಲಿ ಹುಡುಗಿಯರ್ ಮ್ಯಾಟರ್ನಲ್ಲಿ ಮಾತ್ರ ತುಂಬಾನೇ ಅಲರ್ಟ್ ಆಗಿರಬೇಕು ಅಂತ ಹೈಸ್ಕೂಲ್ನಲ್ಲೇ ತಿಳಿಸ್ಕೊಟ್ಟಿದ್ದಕ್ಕೆ ಮದುವೆ ಆದ್ಮೇಲೆ ಇದು ತುಂಬಾನೇ ಯೂಸ್ ಆಯ್ತು. ಏನಂತೀರಾ ಬಾಯ್ಸ್? ಪಾಠಕ್ಕೆ ಮಾತ್ರ ಅಲ್ಲದೆ ಆಟಕ್ಕೂ ಪ್ರೋತ್ಸಾಹ ನಮ್ಮ ಸ್ಕೂಲ್ನಲ್ಲಿ ಭರ್ಪೂರಾಗಿತ್ತು. ನಮ್ಮ ರೀನಾ ಸೋಫಿಯಾ ಬಂಡೀಪುರದ ಜಿಂಕೆ ಅಂತಾನೆ ಫೇಮಸ್ ಆಗಿದ್ಲು. ರೇಸ್ ಸ್ಟಾರ್ಟ್ ಆಗೋ ಮೊದಲೇ ರೀನಾ ಇದ್ದಾಳೆ ಅಂದ್ರೆ ಟ್ರ್ಯಾಕ್ನಲ್ಲಿರೋರ ಕಾಲ್ ನಡ್ಗೋದು. 5 ವರ್ಷ ಚಾಂಪಿಯನ್ ಆಗಿ ನಮ್ಮ ಸ್ಕೂಲ್ ಹೆಸರನ್ನ ಮತ್ತಷ್ಟು ಉತ್ತುಂಗಕ್ಕೆ ಏರಿಸಿದ್ಲು. ನಮ್ಮ ಖೋಖೋ ತಂಡದ ಬಗ್ಗೆ ಹೇಳಲೇಬೇಕು. ಅದು ಕೇವಲ ತಂಡವಲ್ಲ, ಅದು ಪರಂಪರೆ. ಸೀನಿಯರ್ಸ್ ಗೆದ್ದಿದ್ರು, ನಾವು ಗೆಲ್ಲಬೇಕು, ಗೆದ್ವಿ. ಕೊನೆ ವರ್ಷ ತಾಲೂಕ್ ಲೆವೆಲ್ನಲ್ಲಿ ನಮ್ಮ ಹುಡುಗಿಯರು ಸೋತು ತುಂಬಾ ಕಣ್ಣೀರ್ ಹಾಕಿದ್ರು. ಸ್ಪೋರ್ಟ್ಸ್ ಕಲಿಸೋದು ಅದೇ ತಾನೆ, ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸೋ ಗುಣನ ನಾವೆಲ್ಲ ಕಲ್ತಿದ್ದೀವಿ ತಾನೆ. ಸೋತಾಗಿನ ಅಳು ಜೀವನಕ್ಕೊಂದು ಪಾಠ ಅಂತ. ಇನ್ನು ನಮ್ಮ ಖೋಖೋ ತಂಡದ ಕ್ಯಾಪ್ಟನ್ ಇಮ್ರಾನ್ ಆಟನ ಮಾರಿಯೋ ಹಾಗೆ ಇಲ್ಲ. ಊರೆಲ್ಲ ಸೇರಿ ಚಿಯರ್ ಮಾಡ್ತಾ ಇದ್ದದನ್ನ ನೋಡಕ್ 2 ಕಣ್ಣು ಸಾಲದಿತ್ತು. ಹಾಗೆ ನಮ್ಮ ಇನ್ನೊಬ್ಬ ಖೋಖೋ ಆಟಗಾರ RS ಮಹಾದೇವ್ ಪ್ರಸಾದ್ ಖೋಖೋದಲ್ಲಿ ಶಾಲೆಗೆ ಹೆಮ್ಮೆ ತಂದಿದ್ದಲ್ದೆ 20ಕ್ಕೂ ಹೆಚ್ಚು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ದೇಶಕ್ಕೆ ಆ ಮೂಲಕ ನಮ್ಗೆಲ್ಲ ಹೆಮ್ಮೆ ತಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಫ್ರೆಂಡ್, ಹ್ಯಾಟ್ಸ್ ಆಫ್. ಹೇಳೋಕೆ ತುಂಬಾನೇ ಇದೆ. ಗೋಧಿ ಮುದ್ದೆಯಿಂದ ನಿದ್ದೆಗೆ ಜಾರಿದ ನಮ್ಗೆ ಏನ್ರೋ ನಿಮ್ಗೆಲ್ಲ ಟ್ರೈಪಾನೋಸೋಮ್ ಹಿಡ್ದಿದ್ಯಾ ಅಂತ ಕೇಳ್ತಾ ಇದ್ದಿದ್ದು. ಮಂಗನಿಂದ ಮಾನವ, ಏನ್ ಬೇಕಪ್ಪ ಬದಲು ಏನ್ ಬೇಕೂಪ. ಎಷ್ಟು ಕ್ರಿಯೇಟಿವ್ ಬೈಗುಳ. ಪಾಠ ಮುಗಿದ ಮೇಲೆ ಥ್ಯಾಂಕ್ ಯೂನ ಕೂತ್ಕೊಂಡೇ ಹೇಳಿ ಹೊಡೆಸ್ಕೊಂಡಿದ್ದು. ಟಿಂಚರ್ ಹಚ್ಚಿದಾಗ ಆಗೋ ಉರಿ. ಆಫೀಸ್ ರೂಮ್ ತುಂಬಾ ನಮ್ಮ ಸ್ಕೂಲ್ ಗೆದ್ದಿರೋ ಶೀಲ್ಡ್ಸ್, ಟ್ರೋಫೀಸ್ ನೋಡ್ತಾ ಇರುವಾಗ ಆಗ್ತಾ ಇದ್ದ ಖುಷಿ. ಟೈ ಒಳಗೆ ಸೇರಿ ನಮ್ಮ ಹೊಟ್ಟೆ ಸೇರ್ತಾ ಇದ್ದ 5 ಪೈಸೆ ಬಿಸ್ಕೆಟು. NM ಟೀಚರ್ ಇಂಗ್ಲಿಷ್ ಪೊಯಮ್ನ ಡಾನ್ಸ್ ಮಾಡ್ತಾ ಹೇಳ್ಕೊಡ್ತಾ ಇದ್ದ ರೀತಿ. ಯಾರನ್ನಾದ್ರೂ ಸ್ಟಾಫ್ ರೂಮ್ಗೆ ಕರೆದ್ರು ಅಂದ್ರೆ ಆಗ್ತಾ ಇದ್ದ ಭೀತಿ ಮರೆಯೋಕೆ ಆಗಲ್ಲ. ಅದೆಲ್ಲದರ ನಡುವೆ ನಮ್ಮ ಪ್ರಿನ್ಸಿಪಲ್ ಸರ್ ಜೋಸೆಫ್ ರಾಜ್ ಅವರ ತೀಕ್ಷ್ಣ ನೋಟ, ಇವರ ಬೆನ್ನಿಗೂ ಕಣ್ಣಿದ್ಯಾ ಅಂತ ಇಂದಿಗೂ ಬಗೆಹರಿಯದ ಸಂಶಯ. BSK ಸರ್ ಅವರು ಅಟೆಂಡೆನ್ಸ್ ಕರೀತಾ ಇದ್ದ ರೀತಿ, ಟೂರ್ ಹೋದಾಗ ನೀರಲ್ಲಿ ಮುಳುಗಿದ್ದು, ಜೀವಕ್ಕೇನೂ ಆಗ್ಲಿಲ್ಲ, ಥ್ಯಾಂಕ್ ಗಾಡ್. ಉತ್ಸಾಹ ಹೆಚ್ಚಾಗಿ ಪ್ರೇಮಲೋಕದ ಸಾಂಗ್ ಅನ್ನ ಸ್ಟೇಜ್ ಮೇಲೆ ಹಾಡಿ ಎಲ್ರೂ ಸಾಮೂಹಿಕವಾಗಿ ಬಾಯಿಗೆ ಬಂದಂಗೆ ಬೈಸ್ಕೊಂಡಿದ್ದು. ಯಪ್ಪ, ನೆನಪಿನ ಮಾಲೆ ಪಟಾಕಿ ಪಟಪಟ ಅಂತ ಸಿಡ್ದಂಗಾಗ್ತಾ ಇದೆ. ನೆನಪಿನ ಸಾಗರದಲ್ಲಿ ಮಿಂದೆದ್ದ ನಮ್ಮನ್ನೆಲ್ಲ ನಮ್ಮ ಕೆಲ ಗುರುಗಳು, ಸ್ನೇಹಿತರು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ರೆ, ಇನ್ನೂ ಕೆಲವರು ದೂರದಿಂದ ನಮಗೂ ತಿಳಿಯದಂತೆ ಈ ಸಂಭ್ರಮದ ಸಮಾಗಮವನ್ನ ಕಣ್ತುಂಬಿಕೊಂಡಿರಬಹುದು ಅನ್ನೋದು ನನ್ನ ಭಾವನೆ. ಹೌದು, ಎಲ್ಲರೂ ಇಲ್ಲಿದ್ದಿದ್ರೆ ಚೆನ್ನಾಗಿರೋದು.
ಭಾರದೂರಿಗೆ ಪಯಣಿಸಿದ ನಮ್ಮ ಪ್ರೀತಿಯ ಗುರುಗಳಾದ ಅರಳಪ್ಪ ಸರ್ ಮತ್ತು ನಾಗಶಯನ ಸರ್ ಅವರುಗಳಿಗೆ ನಮ್ಮ ಪ್ರೀತಿಪೂರ್ವಕ ಗೌರವದಿಂದ ನಮನ. ಇಂದು ನೀವು ನಮ್ಮೊಂದಿಗೆ ಇದ್ದಿದ್ರೆ ಈ ಕಾರ್ಯಕ್ರಮ ಇನ್ನೂ ಅರ್ಥಪೂರ್ಣ ಆಗಿರೋದು. ವಿ ಆಲ್ ಮಿಸ್ ಯು ಸರ್. ಹಾಗೆ ಸೇರಿದ ಎಲ್ಲ ಗೆಳೆಯರ ಮಧ್ಯೆ ಕುಮಾರಸ್ವಾಮಿ, ತ್ಯಾಗರಾಜು, ಜಯಶಂಕರ್, ಪವಾರ್, ಸುರೇಶ್, ಪ್ರೀತಿಯಿಂದ ಸುರೇಶ್ನನ್ನ ಇನ್ನೂ ಏನೋ ಅಂತ ಕರಿತಾ ಇದ್ವಿ. ಇವರನ್ನ ಸ್ನೇಹಪೂರ್ವಕವಾಗಿ ಮಾತನಾಡಿಸೋ ಬಯಕೆ. ಆದರೆ ಗೆಳೆತನದ ಕಂಪು ಸೂಸಿ ಇಹದ ದಾರಿ ಸವೆಸಿ ಬಹುಬೇಗ ಹೋಗಿಯೇ ಬಿಟ್ಟಿರಿ. ನಮ್ಮನ್ನೆಲ್ಲ ಕಣ್ಣೀರಿನಲ್ಲಿ ಮುಳುಗಿಸಿ. ಬಹುಬೇಗ ಹೋಗಿಯೇ ಬಿಟ್ಟಿರಿ. ನಮ್ಮನ್ನೆಲ್ಲ ಕಣ್ಣೀರಿನಲ್ಲಿ ಮುಳುಗಿಸಿ. ನಮ್ಮನ್ನೆಲ್ಲ ಕಣ್ಣೀರಿನಲ್ಲಿ ಮುಳುಗಿಸಿ. ವಿ ಆಲ್ ಮಿಸ್ ಯು ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮ ಸ್ನೇಹದ ತಂಪಿನ ಕಂಪು ನಮ್ಮನ್ನೆಲ್ಲ ಆವರಿಸಲಿ. ರಿಜ್ವಾನ್ ಪನಲಾಲ್, ಕಥೆ ಮುಗಿಯೋದಿಲ್ಲಪ್ಪ. ಮತ್ತೊಂದಿನ ಸಿಕ್ಕು ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋಣ. ಇಷ್ಟೊಂದು ಸುಂದರ ಕಥೆಗಳನ್ನು ಹೊಂದಿರೋ ನಮ್ಮ ಸ್ಕೂಲ್ ಈಗ ಖಾಲಿ ಖಾಲಿ. ಶಾಲೆಯ ಬಿಲ್ಡಿಂಗ್ ಹಾಗೇ ಇದೆ. ಕ್ಲಾಸ್ ರೂಮ್, ಬೆಂಚ್ ಎಲ್ಲಾನು ಸೇಮ್ ಟು ಸೇಮ್. ಪಾಠ ಹೇಳೋಕೆ ಟೀಚರ್ಸ್, ಕೇಳಿಸ್ಕೊಳ್ಳೋಕೆ ಮಕ್ಕಳು ಇಲ್ಲ. ಇದನ್ನ ನೋಡಿದಾಗ ನನಗನ್ಸೋದು, ಬದುಕು ಕಲಿಸಿದ ಶಾಲೆ, ನೆನಪುಗಳ ತೂಗುಯ್ಯಾಲೆ, ಕನಸಿನೊಂದಿಗೆ ಆರಂಭ, ಅಂತ್ಯವಾಯಿತೆ ಪ್ರಾರಂಭ, ಅಂತ್ಯವಾಯಿತೆ ಪ್ರಾರಂಭ, ಅಂತ್ಯವಾಯಿತೆ ಪ್ರಾರಂಭ. ಸೇರಿದ ನಿಮ್ಗೆಲ್ಲ, ಪಾಠ ಮಾಡಿದ ಎಲ್ಲ ಗುರುಗಳಿಗೂ, ಅದಕ್ಕೆ ಸಹಕರಿಸಿದ ಎಲ್ಲ ಸಪೋರ್ಟಿಂಗ್ ಸ್ಟಾಫ್ನವರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ತುಂಬಿದ ಶಾಲೆಯಲ್ಲಿ. ನಮ್ಮ ಖುಷಿ ಹಂಚಿ ಮನಸಾರೆ ಬಾಲ್ಯವನ್ನ ಮತ್ತೊಮ್ಮೆ ಸಂಭ್ರಮಿಸೋಣ. ಮತ್ತೊಮ್ಮೆ ಎಲ್ರೂ ಸಿಗೋಣ ತಾನೆ.